ಇಷ್ಟೊತ್ತಿನ ಡಾಕ್ಟರ್ ಮಯೂರ್ ಅವರು ತಮಗೆ ಹೇಳಿದರು, ಎರಡು ವಿಷಯದ ಬಗ್ಗೆ ಹೇಳಿದರು. ಒಂದು ನಮ್ಮ ಕಣ್ಣನ್ನು ಸಂರಕ್ಷಣೆ ಮಾಡ್ಕೋಬೇಕು, ಎರಡನೇದು ಸಾಧ್ಯ ಆತಂದ್ರೆ ನಾವು ಇನ್ನೊಬ್ಬರಿಗೆ ಅದನ್ನು ದಾನ ಮಾಡಬೇಕಂತ ಹೇಳಿದರು. ಅದು ಭಾಳ ಸತ್ಯವಾದ ಮಾತು. ಈ ಸಂದರ್ಭದಲ್ಲಿ ದೊಡ್ಡವರು ಒಂದು ಮಾತು ಹೇಳಿದ ಪಡೆದಾಗ, ಎಲ್ಲಿ ಲಕ್ ಇರಂಗಿಲ್ಲಲ್ಲ ಅಲ್ಲಿ ರೊಕ್ಕ ಇರಂಗಿಲ್ಲ ಅಂತ, ಎಲ್ಲಿ ಕಣ್ಣು ಇರಂಗಿಲ್ಲಲ್ಲ ಅಲ್ಲಿ ಬೆಳಕಿರಂಗಿಲ್ಲ ಅಂತ. ನಮಗೆ ನಮ್ಮ ಕಣ್ಣು ಭಾಳ ಅತ್ಯಮೂಲ್ಯವಾದ ಒಂದು ಅಂಗ. ಅದಕ್ಕೆ ಈ ಸಂದರ್ಭದಲ್ಲಿ ಸಿದ್ದೇಶ್ವರ ಸ್ವಾಮಿಗಳೊಂದು ಮಾತು ಹೇಳ್ತಾರೆ, ಯಾವಾಗಲೂ ನಮ್ಗೆ ಎಷ್ಟೇ ಸಂಪತ್ತು ಕೊಟ್ಟರು ದೇವರು ನಮ್ಗೆ ಸಂಪತ್ತು ಕೊಟ್ಟಿಲ್ಲ ಅಂತ ಹೇಳ್ತಾರಂತ. ಅವ್ರು ಸಿದ್ದೇಶ್ವರ ಒಂದು ಹೇಳ್ತಿದ್ರು, ಬಾಹ್ಯವಾದ ಸಂಪತ್ತು ತೊಗೊಂಡು ಏನು ಮಾಡ್ತೀರಿ, ನಿಜವಾದ ಸಂಪತ್ತು ಅಂದರೆ ನಿಮ್ಮ ದೇಹ. ನಿಜವಾದ ಸಂಪತ್ತು ಏನಂದ್ರೆ ನಿಮ್ಮ ದೇಹ. ಅದು ನಿಜವಾದ ಆರೋಗ್ಯವಾಗಿ ಇಟ್ಕೋರಿ. ಯಾಕಂದರೆ ಪ್ರತಿಯೊಂದೊಂದು ಅಂಗನೂ ಕೋಟಿ ಕೊಟ್ಟರು ಸಿಗಲಾರ್ದಂಥ ಅಂಗಾಂಗಗಳಂತ. ಅದಕ್ಕೆ ನೀವು ನಿಜವಾದ ಸಂಪತ್ತು ಯಾವುದಂದ್ರೆ ನಮ್ಮ ಆರೋಗ್ಯ ಸಂಪತ್ತು. ಅದಕ್ಕೆ ನಾವು ಭಾಳ ಜಾಗೃತಿಯಿಂದ ಕಾಪಾಡ್ಕೋಬೇಕು. ನಾವು ಇರೋ ತನಕ ನಾವು ಎಂಜಾಯ್ ಮಾಡಬೇಕು. ನಾವು ಇಲ್ಲದ ಕಾಲಕ್ಕೆ ಇನ್ನೊಬ್ಬರಿಗೆ ಬೆಳಕಾಗಿ ನಾವು ಹೋಗ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಇವತ್ತು ಐ ಡೊನೇಷನ್ ಕ್ಯಾಂಪ್ ಇರೋದ್ರಿಂದ ಈ ಸಂದರ್ಭದಲ್ಲಿ ಒಂದು ಉದಾಹರಣೆ ನೆನಪು ಬರ್ತದೆ ನನಗೆ. 1994ರಲ್ಲಿ ಡಾಕ್ಟರ್ ಭುಜಂಗ್ ಶೆಟ್ಟರ್ ಅಂತ ಹೇಳಿ ಬೆಂಗಳೂರಿನಲ್ಲಿ ನಾರಾಯಣ ನೇತ್ರಾಲಯದಲ್ಲಿ ಡಾಕ್ಟರ್ ಐ ಫೌಂಡೇಶನ್ ಅಂತ ಒಂದು ಯೂನಿಟ್ ಸ್ಟಾರ್ಟ್ ಮಾಡ್ತಾರಲ್ಲಿ. ಪ್ರಪ್ರಥಮದಲ್ಲಿ ಡಾಕ್ಟರ್ ಹೆಲ್ಪ್ ತೊಗೊಂಡಿರೋದಲ್ಲ, ಅವರು ಐ ಡೊನೇಷನ್ ಫೌಂಡೇಶನ್ ಅಂತ ಸ್ಟಾರ್ಟ್ ಮಾಡಿರ್ತಾರೆ. ಬಟ್ ಕೆಲವರು ಅಷ್ಟೇ ಡೊನೇಟ್ ಮಾಡ್ತಾರಲ್ಲಿ ಆ ಇದಕ್ಕೆ ಫೌಂಡೇಶನ್ಗೆ. ಆಮೇಲೆ ಅವ್ರಿಗೆ ಏನೋ ಒಂದು ಅವೇರ್ನೆಸ್ ಬಂದು ಡಾಕ್ಟರ್ ರಾಜ್ಮರನ್ನ ಕನ್ಸಲ್ಟ್ ಮಾಡ್ತಾರೆ. ನಾವು ಹಿಂಗೆ ಐ ಡೊನೇಷನ್ ಯೂನಿಟ್ ಸ್ಟಾರ್ಟ್ ಮಾಡೀವಿ, ಅದಕ್ಕೆ ದಯವಿಟ್ಟು ತಾವು ದಾನ ಮಾಡಿದ್ರೆ ಚಲೋ ಆಗ್ತೈತೆ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಅದಕ್ಕೆ ರಾಜ್ಕುಮಾರ್ ಅವರು ಎರಡು ವಿಚಾರ ಮಾಡೋದನ್ನು ಆಯ್ತು ನಾನು ಡೊನೇಟ್ ಮಾಡ್ತೀನಿ, ಬೇಕಿದ್ರೆ ನಂದು ಒಂದು ಕಣ್ಣು ತೊಗೊರಿ ಇನ್ನೊಂದು ಕಣ್ಣು ಅಂತಿರಲಿ, ನನಗೂ ಬೇಕಲ್ಲ ಅಂತ ಹೇಳ್ತಾರೆ. ಅಂದ್ರೆ ರಾಜ್ಕುಮಾರ್ ಅಷ್ಟು ಮುಗ್ದಿರ್ತಾನೆ. ಅವ್ರೇನು ತಿಳ್ಕೊಂಡಿರ್ತಾರೆ, ಜೀವ ಇದ್ದಾಗ ನಮ್ಮ ಆಯ್ಕೆ ತೊಗೋತಾರಂತ ಅವ್ರದ್ದು ಕಲ್ಪನೆ ಇರ್ತದೆ. ಮತ್ತು ಅವಾಗ ಅವ್ರ ಮಗ ರಾಜ್ಕುಮಾರ್ ಹೇಳ್ತಾರೆ, ಇಲ್ಲ ಬಾಜಿ ನಾವು ಹೋದ ನಂತರ ನಮ್ಮ ಕಣ್ಣನ್ನು ತೊಗೋತಾರ ಅಂತ ಹೇಳ್ತಾರೆ. ಹೌದಾ ಅಂತೇಳಿ ಖುಷಿ ನಾನು ಎರಡು ಕಣ್ಣು ಕೊಡ್ತೀನಿ ಅಂತ ಒಪ್ಕೋತಾರೆ ಅವರು. ಮತ್ತು ಅವ್ರ ಬಾಯಿಂದ ಒಂದು ಸ್ಲೋಗನ್ ಹೇಳ್ತಾರೆ ಅವರು, ನೇತ್ರದಾನ ಮಹಾದಾನ ಅಂತ ಹೇಳಿ. ಏನಂತ ನೇತ್ರದಾನ ಮಹಾದಾನ ಅಂತ ಅವ್ರು ಹೇಳ್ತಾರಲ್ಲ, ಅವತ್ತು ಆ ಸ್ಪೀಡ ಬೇರೆ ಆಗಿಬಿಡ್ತಿತ್ತು. ಅಲ್ಲಿ ತನಕ ಕೆಲವು ಮಂದಿ ಮಾತ್ರ ಡೊನೇಟ್ ಮಾಡಿರ್ತಾರೆ. ಬಟ್ 27ರಿಂದ 28 ವರ್ಷದೊಳಗೆ ಸರಿಸುಮಾರು 60,000 ದಾನಿಗಳು ಬಂದು ಐ ಡೊನೇಷನ್ ಮಾಡ್ತಾರೆ ಅವರು. ಅದಕ್ಕೆ ಮುಂದೆ ಡಾಕ್ಟರ್ ರಾಜ್ಕುಮಾರ್ ಫಸ್ಟ್ ಏನಂದ್ರೆ ಅದ್ರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತಾರೆ. ಅವರು ತದನಂತರ ನಿಮ್ಮ ಫೇವ್ರೆಟ್ ಹೀರೋ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅದ್ರದ್ದು ಐ ಫೌಂಡೇಶನದ್ದು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಾರೆ. ಒಂದು ವಿಷಯ ಕೇಳಿ ಸರಿಯಾಗಿಲ್ಲ, 27ರಿಂದ 28 ವರ್ಷ ಬರೀ 60,000 ಡೊನೇಟ್ ಆಗಿರ್ತಾವೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂಬಾಸಿಡರ್ ಆಗಿದ ಮೇಲೆ ಕೆಲವೇ ವರ್ಷದಲ್ಲಿ 70,000 ಡೊನೇಟ್ ಆಗ್ತಾವೆ. 70,000 ಡೊನೇಟ್ ಆಗ್ತಾವೆ. ಬಟ್ ಅವರು ತಮಗೆ ಗೊತ್ತ ದುರ್ದೈವ ಅವ್ರನ್ನ ಕಳ್ಕೊಂಡ ಟೈಮ್ನಾಗ ಕೆಲವೇ 3ರಿಂದ 4 ತಿಂಗಳೊಳಗೆ ಲಕ್ಷಾಂತರ ಜನ ಸ್ವಯಂ ಪ್ರೇರಿತವಾಗಿ ಬಂದು ಐ ಡೊನೇಷನ್ ಮಾಡ್ತಾರೆ ಅವರು. ಅದಕ್ಕೆ ಈ ಮಾತು ನಾವು ಯಾಕೆ ಹೇಳ್ತೀವಿ ಅಂದ್ರೆ, ಇವತ್ತು ನಮ್ಮ ಮಧ್ಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಇಲ್ಲ, ಪುನೀತ್ ರಾಜ್ಕುಮಾರ್ನೇ ಇಲ್ಲ. ಬಟ್ ಅವ್ರ ಕಣ್ಣುಗಳು ನಮ್ಮ ಮಧ್ಯದಲ್ಲಿ ಅದಾವೆ. ಅವ್ರಿಗೆ ಯಾರೋ ಮುಖಾಂತರ ನಮ್ಮನ್ನು ನೋಡ್ತಾವೆ. ಅದಕ್ಕೆ ನಾವು ಸತ್ತ ಮೇಲೆ ಮಣ್ಣಲ್ಲಿ ಮಣ್ಣಾಗಿ ಹೋಗೋದು ಬದಲು ಇನ್ನೊಬ್ಬರಿಗೆ ಬೆಳಕಾದಂದ್ರೆ ಎಷ್ಟು ಖುಷಿ ಆಗುತ್ತಲ್ಲ. ನಮ್ಮ ನಿಜವಾದ ಬಗ್ಗೆ ಜಾಗೃತಿ ಇಲ್ಲ. ಡಾಕ್ಟರ್ ಸರ್ ಹೇಳ್ದಂಗೆ ನಮ್ಗೆ ಅವೇರ್ನೆಸ್ ಇರಲಿಕ್ಕಿಲ್ಲ. ಅದಕ್ಕೆ ನಿಜವಾಗ್ಲೂ ಇವತ್ತು ಎನ್ ಜೋಶಿ ಅಂತ ಹಾಸ್ಪಿಟ್ಲು ನಮ್ಮ ಭಾಗದೊಳಗೆ ಐತಂದ್ರೆ ನಮ್ಗೆ ಹೆಮ್ಮೆ ಅದು. ಯಾಕಂದ್ರೆ ಇವತ್ತು ಹಳ್ಳಿ ಒಳಗೆ ಕೇಳಿ ನೀವು ಯಾರ ಕಣ್ಣು ಆಪ್ರೇಷನ್ ಆಗಿತ್ತು, ಅದು ಕಣ್ಣು ಸರಿ ಇಲ್ಲ ತೋರಿಸ್ಬೇಕಂದ್ರೆ ಇನ್ನೊಂದು ಜೋಶಿ ಹಾಸ್ಪಿಟ್ಲ್ಗೆ ಹೋಗೋ ಎಲ್ಲ ಆಗತ್ತೆ ಅಂದ್ರೆ ಅಷ್ಟೊಂದು ಪ್ರಖ್ಯಾತಿ ಪಡೆಯುವಂಥ ಒಂದು ಹಾಸ್ಪಿಟ್ಲು ಯಾವುದಂದ್ರೆ ಇನ್ನೊಂದು ಜೋಶಿ ಹಾಸ್ಪಿಟ್ಲು. ನಿಜವಾಗ್ಲೂ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ ಈ ದಿಶೆಯಲ್ಲಿ ಅಂತ ಹೇಳ್ತಾ, ಅದಕ್ಕೆ ಇನ್ನೊಂದು ವಿಷಯ ಏನಂತಂದ್ರೆ, ನಮ್ಮ ಭವ್ಯ ಭಾರತ ಕಟ್ಟಬೇಕಂತಂದ್ರೆ ಎಂಥ ಪ್ರಜೆಗಳು ಬೇಕಂತಂದ್ರೆ ಸದೃಢವಂತ, ಶಿಕ್ಷಣವಂತ ಮತ್ತು ಬಲಿಷ್ಠವಂತ ಪ್ರಜೆಗಳು ಬೇಕಂತ. ಅಂಥ ಪ್ರಜೆಗಳು ನಾವು ತಯಾರು ಮಾಡಬೇಕಂದ್ರೆ ಏನು ಬೇಕು? ಮುಖ್ಯ ನಮ್ಮ ಕಣ್ಣುಗಳು ಬೇಕು. ಕಣ್ಣಿಲ್ಲ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಕಣ್ಣು ಭಾಳ ಮುಖ್ಯ ನಮ್ಮ ಜೀವನದಲ್ಲಿ. ಇನ್ನೊಂದು ಉದಾಹರಣೆ, ಕಣ್ಣಿಲ್ಲದವರು ಭಾಳ ಸಾಧನೆ ಮಾಡ್ರಪ್ಪ. ಎಕ್ಸಾಂಪಲ್, ನಮ್ಮ ಗದಗಿನ ಪುಟ್ಟ ಇದ್ದರು, ವೀರ ಇದ್ದರು, ಇವತ್ತಿನ ಕಲ್ಲ ಇದ್ದರು, ಕಣ್ಣಿಂದ ಏನೂ ಸಾಧನೆ ಮಾಡ್ಯಾರ. ಬಟ್ ನಾವು ಕಣ್ಣು ಇದ್ದಾಗ ಏನು ಮಾಡಿ ಅಂತ ಕ್ವಶನ್ ಮಾಡ್ತಾರೆ. ಅಂದ್ರೆ ಸ್ವಲ್ಪ ಇನ್ಸ್ಪಿರೇಷನ್ ಬರ್ತೈತೆ.
ಇಷ್ಟೊಂದು ಡಾಕ್ಟರ್ ಏನು ಹೇಳಿದ್ರು ಬರೀ 1 ಮಿನಿಟ್ ಕಣ್ಣು ಮುಚ್ಚಿ ನಿಮ್ಗೆ ಗೊತ್ತಾಗೈತಿ ಅದ್ರ ವ್ಯಾಲ್ಯೂ ಏನು ಅಂತ ಹೇಳಿ. ಬಟ್ ಅವ್ರು ಜೀವನ ಪರ್ಯಂತ ಕಣ್ಣಿದ್ರೆ ಇವನೂ ಮಾಡಿರೋಂಥವ್ರು, ಇವನೂ ಸಾಧ್ಯ ಮಾಡಿ ಎಷ್ಟೋ ಸಾವಿರಾರು ಜನಕ್ಕೆ ಬೆಳಕಾಗ್ಯಾರವ್ರು. ಅದಕ್ಕೆ ಅಂಥ ಒಂದು ಇನ್ಸ್ಪಿರೇಷನ್ ತಗೊಂಡು ನಾವು ಕೂಡ ಯುರೋಪಿಗೆ ನಾವು ಎಂಜಾಯ್ ಮಾಡೋಣ, ನಾವು ಇಲ್ಲದ ಕಾಲಕ್ಕೆ ಅದನ್ನು ಇನ್ನೊಬ್ಬರಿಗೆ ದಾರಿದೀಪ ಆಗದಂತ ಹೇಳ್ತಾ, ಮತ್ತು ಈ ಸಂದರ್ಭದಲ್ಲಿ ನಾನು ಬರೀ ನಮ್ಮ ಸ್ಟೂಡೆಂಟ್ ಅಂತ ಅಷ್ಟೇ ತಿಳ್ಕೊಂಡಿದ್ದೆ. ಡಾಕ್ಟರ್ ಆದರ್ಶ್ GS ನಮ್ಮ ಸ್ಟೂಡೆಂಟ್ ಭಾಳ ಹೆಮ್ಮೆ ಬರ್ತದೆ. ಮತ್ತು ಇನ್ನೊಬ್ಬರು ರಟ್ಟಿ ಹೇಳೋ ನಿಮ್ಮ ಕಾಲೇಜ್ ಸ್ಟೂಡೆಂಟ್ ಅಂತ. ಇವರಿಬ್ಬರು ನೋಡಿದ್ರೆ ಒಂದು ಗಾದೆ ಮಾತು ನೆನಪು ನನಗೆ, ಶಿಷ್ಯರಾದವರು ಗುರುಗಳಿಗೆ ಮೀರಿಸ್ಬೇಕಂತ, ಮಕ್ಕಳಾದವರು ಅವ್ರ ತಂದೆ ತಾಯಿಗಳನ್ನು ಮೀರಿಸ್ಬೇಕಂತ. ಅದಕ್ಕೆ ಇವರಿಬ್ಬರು ಪರ್ಫೆಕ್ಟ್ ಎಕ್ಸಾಂಪಲ್ ಅಂತ ಹೇಳ್ತೀನಿ ನಾನು. ಅದಕ್ಕೆ ಇವರು ಸ್ವಾಮಿ ವಿವೇಕಾನಂದ ಬ್ಲಡ್ ಡೊನೇಷನ್ ಇದರಿಂದ ಇವರು ಭಾಳಷ್ಟು ಮಾಡಿದ್ದಾರೆ. ನಿಯರ್ಲಿ ಸರಿಸುಮಾರು 145 ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ದಾರಂತ. ಇಟ್ಸ್ ನಾಟ್ ಎ ಜೋಕ್, ಅಷ್ಟೊಂದು ಈಜೂ ಅಲ್ಲ. ಯಾಕಂದ್ರೆ ಯಾರು ಮನೆ ಫಂಕ್ಷನ್ ಊಟಕ್ಕೆ ಬಂದೋಡಿ ಅಂತ ಹೇಳಿದ್ರೆ 108 ಕಾರಣ ಹೇಳಿ ಹಂಗೆ ಮಾಡಿ ಊಟ ಮಾಡಿ ಬಂದಾಗ ಸಾಕಾಗಿರ್ತದೆ ನಮ್ಗೆ. 145 ಬ್ಲಡ್ ಡೊನೇಷನ್ ಕ್ಯಾಂಪ್ ಅರೇಂಜ್ ಮಾಡಿದ್ರೆ ಸರಳ ಬಂದಂಥ ಎಲ್ಲ ಜನರಿಗೂ ಸಹಕಾರ ಕೊಟ್ಟು ಅದನ್ನು ಯಶಸ್ವಿಗೊಳಿಸ್ಯಾರ, ಸಕ್ಸಸ್ ಮಾಡ್ಯಾರ. ಅದಕ್ಕೆ ಇವರು ನಮ್ಮ ಕಾಲೇಜ್ ಸ್ಟೂಡೆಂಟು ನಿಮ್ಮ ಕಾಲೇಜ್ ಸ್ಟೂಡೆಂಟ್ ಅಂತ ಮತ್ತೆ ಇನ್ನೂ ಹೆಮ್ಮೆ ಬೇಕು ನಾವು ಇದಕ್ಕಿಂತ. ಅದಕ್ಕೆ ರಿಯಲಿ ಪ್ರೌಡ್. ಅದಕ್ಕೆ ಈ ಸಂದರ್ಭದಲ್ಲಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನನ್ನ ಚೀಫ್ ಗೆಸ್ಟಾಗಿ ಕರೆದಾರ ಅವರು, ನಿಜವಾಗ್ಲೂ ಭಾಳ ಖುಷಿ ಆಯಿತು. ಅದಕ್ಕಿಂತ ಖುಷಿ ಯಾರು ಬೆಳಗ್ಗೆ ಮನೆಗೆ ನಕ್ಷತ್ರ ನೋಡಿದೇನು? ಇಲ್ಲಲ್ಲ, ನಕ್ಷತ್ರ ನನ್ನ ಕಣ್ಮುಂದೆ ಎಷ್ಟೆಲ್ಲ ನಕ್ಷತ್ರ ಅದಾವೆ. ರಿಯಲಿ ಇವೇ ಸ್ಟಾರ್ಸ್. ಭವ್ಯ ಭಾರತ ಪ್ರಜೆಗಳನ್ನು ಅದಕ್ಕೆ ನೀವು ಇನ್ನೊಬ್ಬರಿಗೆ ಮಾದರಿ ಆಗಬೇಕು. ಹೆಂಗೆ ಮಾದರಿ ಆಗ್ಬೇಕಂದ್ರೆ ಇವತ್ತು 40ನೇ ರಾಷ್ಟ್ರೀಯ ನೇತೃತ್ವ ಶಿಬಿರದಿಂದ ಎಲ್ಲರೊಂದು ಓಟುಗಳು ಪ್ರಾಮಿಸ್ ಮಾಡಿದ್ರು, ನಮ್ಮ ಕಣ್ಣನ್ನು ನಾವು ದಾನ ಮಾಡ್ತೀವಿ ಅಂತ ಹೇಳಿ. ಏನು ಅದಕ್ಕೆ ಹೆದರುವಂಥ ಅವಶ್ಯಕತೆ ಇಲ್ಲ. ಸಾತ್ಮೀಯ ಜೀವನಕ್ಕೆ ನಮಗೆ ಗೊತ್ತಿಲ್ಲ, ಮಣ್ಣ ಆಗ್ತಾವೆ. ಅದಕ್ಕೆ ನಾವು ಇನ್ನೊಬ್ಬರಿಗೆ ಒಂದು ಒಳ್ಳೆಯ ಕೆಲಸ ಮಾಡೋಣ ಅಂತ ಹೇಳಿ ನಾವು ಇದ್ದಾಗ ಎಷ್ಟು ಜನಕ್ಕೆ ಒಳ್ಳೆಯ ಕೆಲಸ ಮಾಡ್ತೀವಿ. ಸ್ವತಂತ್ರವರು ನಾವು ಮಾಡೋದಂತ ಬೆಸ್ಟ್ ನಿರ್ದೇಶನ ಅಂತ ಹೇಳಿ ನನಗಿಲ್ಲಿ ಮುಖ್ಯ ಅತಿಥಿಯಾಗಿ ಕರೆಯೋದಕ್ಕಾಗಿ ತಮ್ಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೀನಿ. ಒಂದು ಜೋರಾಗಿ ಹೇಳಿ, ಒಂದೇ